ಸ್ನೇಹಿತರೆ, ಈಗ ವಿಶೇಷವಾಗಿ ಅಕ್ಷತೃತೀಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೇನಂತ. ಅಕ್ಷತೃತೀಯ ಯಾವ ದಿನ ಆಚರಣೆ ಮಾಡಬೇಕು, ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆ, ಯಾವ ದಿನ ಆಚರಣೆ ಮಾಡಿದರೆ ನಮಗೆ ಈ ಎಲ್ಲ ಪೂರ್ಣ ಫಲಗಳು ಪ್ರಾಪ್ತಿಯಾಗ್ತದೆ, ಇದನ್ನು ಕುರಿತು ಅಕ್ಷತೃತೀಯ ಶುಭ ಮುಹೂರ್ತ ಆ ದಿನ ವಿಶೇಷವಾಗಿ ಚಿನ್ನ ಖರೀದಿ ಆಗಿರ್ಬೋದು, ಇನ್ನೂ ಕೆಲವು ವಸ್ತುಗಳ ಖರೀದಿಗಾಗಿ ಶುಭ ಮುಹೂರ್ತಗಳನ್ನ ಕೊಡ್ತೀನಿ. ಅಷ್ಟೇ ಅಲ್ಲ, ಆ ದಿನ ನಮಗೆ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ವಿಶೇಷ ಸಮಯ ಕೂಡ ಇರ್ತದೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲೇದಾಗಿ ಈ ಅಕ್ಷತೃತೀಯಾಗೆ ಬಹಳಷ್ಟು ಮಹತ್ವದ. ಇದನ್ನು ನಾವು ಶಾಸ್ತ್ರದಲ್ಲಿ 3.5 ಮುಹೂರ್ತ ಅಂತ ಹೇಳ್ತೇವೆ. 3.5 ಮುಹೂರ್ತ ಅಂದರೆ ಆ ದಿನ ನಮಗೆ ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ನಮಗೆ ಯಶಸ್ಸನ್ನು ಕೊಡ್ತದೆ ಅಂಥೇಳಿ. ಅದಕ್ಕಾಗಿ ಅದನ್ನು ನಾವು 3.5 ಮುಹೂರ್ತ ಅಂತಲೇ ಕರಿತೇವೆ. ಅಮೃತ ತುಂಬಿದಂಥ ಕಲಶ ಅಂತ ಹೇಳ್ತೀವಿ. ಇಂತಹ ಶುಭ ದಿನ ಯಾವ ದಿನ ಆಚರಣೆ ಮಾಡಬೇಕು, ಶಾಸ್ತ್ರದಲ್ಲಿ ಇದಕ್ಕೂ ಒಂದು ಇದೇ ದಿನ ಇದೇ ರೀತಿಯಾಗಿ ನಕ್ಷತ್ರಗಳು ಬೇಕು, ತಿಥಿಗಳಿರಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಈ ಸಲ ಏನಾಗ್ಬಿಟ್ಟದ ಅಂದ್ರೆ 19 ಮಾಡಬೇಕು 20 ಮಾಡಬೇಕು ಅಂತ ಬಹಳಷ್ಟು ಮಂದಿಗೆ ಗೊಂದಲದ. ಈಗ ನಾನು ಶಾಸ್ತ್ರೋಕ್ತವಾಗಿ ಹೇಳ್ತೀನಿ. ನಾವು ಈ ಅಕ್ಷತೃತೀಯ ಆಚರಣೆಗೆ ನಮಗೆ ವಿಶೇಷವಾಗಿ ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇರಬೇಕು. ತೃತೀಯ ತಿಥಿ ಪೂರ್ಣ ಇದ್ದಾಗ ಮಾತ್ರ, ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇದ್ದಾಗ ಮಾತ್ರ ಈ ಆಚರಣೆಯನ್ನು ಮಾಡಿದರೆ ಶ್ರೇಷ್ಠ ಅಂಥೇಳಿ. ಅದಕ್ಕಾಗಿ 20ನೇ ತಾರೀಕು ಅಕ್ಷಯ ತೃತೀಯ ಆಚರಣೆ ಮಾಡಬೇಕು ಅಂಥೇಳಿ ಪಂಚಾಂಗಕರ್ತರು ಬರೀತಾರೆ. ಇನ್ನು 20ನೇ ತಾರೀಕಿಗೆ ನಮಗೆ 7 ಗಂಟೆ 27 ನಿಮಿಷ ತನಕ ಮಾತ್ರ ತೃತೀಯ ತಿಥಿಯದ, ನಂತರ ಚತುರ್ಥಿ ತಿಥಿ ಪ್ರಾಪ್ತಿಯಾಗ್ತದೆ. ಆ ದಿನ ನಮಗೆ ಸೂರ್ಯೋದಯ 6 ಗಂಟೆ 5 ನಿಮಿಷಕ್ಕದ. ಹೀಗಾಗಿ ಸೂರ್ಯೋದಯದಲ್ಲಿ ಪೂರ್ಣವಾಗಿ ತೃತೀಯ ತಿಥಿ 20ನೇ ತಾರೀಕು ಸೋಮವಾರ ಪ್ರಾಪ್ತಿಯಾಗ್ತಾ ಇರೋದ್ರಿಂದ 20ನೇ ತಾರೀಕು ಈ ಅಕ್ಷತೃತೀಯ ಆಚರಣೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಪಂಚಾಂಗಕರ್ತರು ಶಾಸ್ತ್ರಕರ್ತರು ಹೇಳ್ತಾರೆ. ಹೀಗಾಗಿ ನಾವು ಈ ಅಕ್ಷತೃತೀಯ ಆಚರಣೆಯನ್ನು 20ನೇ ತಾರೀಕು ಸೋಮವಾರ ಆಚರಣೆ ಮಾಡೋದು ಅತ್ಯಂತ ಶ್ರೇಷ್ಠ. ಆ ದಿನ ನಮಗೆ ಇನ್ನೂ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಆ ದಿನ ರೋಹಿಣಿ ನಕ್ಷತ್ರ ಅಷ್ಟೇ ಅಲ್ಲ, ಸೌಭಾಗ್ಯ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಆ ದಿನ ವಿಶೇಷ ವಸ್ತುಗಳನ್ನು ಖರೀದಿ ಮಾಡಿದಾಗ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಆಗಿರ್ಬೋದು, ಇನ್ನೂ ಶುಭ ವಸ್ತುಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾವ ಯಾವ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ. ಆ ವಸ್ತುಗಳನ್ನು ಖರೀದಿ ಮಾಡಿದಾಗ ನಮಗೆ ಸೌಭಾಗ್ಯ, ಸುಖ, ಸಂತೋಷ ಪ್ರಾಪ್ತಿಯಾಗ್ತದೆ. ಆ ದಿನ ಸಮಯವನ್ನು ಕೂಡ ನಾನು ಕೊಡ್ತೀನಿ. ಆ ಸಮಯದಲ್ಲಿ ಚಿನ್ನ, ಬೆಳ್ಳಿ, ಏನೇ ನೀವು ಈ ಆಭರಣ ವಸ್ತುಗಳನ್ನಾಗಿರ್ಬೋದು, ಕೆಲವು ವಸ್ತುಗಳನ್ನಾಗಿರ್ಬೋದು ಆ ಸಮಯದಲ್ಲಿ ಕೊಂಡ್ಕೊಳ್ಬೋದು. ಅಷ್ಟೇ ಅಲ್ಲ, ಅಕ್ಷತೃತೀಯ ದಿವಸ ಮಾಡಿದಂಥ ದೇವತಾ ಕಾರ್ಯಗಳು ಕೂಡ ನಮಗೆ ಅಕ್ಷಯ ಫಲವನ್ನು ಕೊಡ್ತದೆ ಅಂಥೇಳಿ ಕೆಲವೊಂದು ದಾನಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಸಂಪತ್ತಿಗೆ ಒಡೆಯನಾದಂಥ ಕುಬೇರ ಆ ದಿನ ವರವನ್ನು ಪಡೆದಿದ್ದ ದಿನ ಅಂತ ಹೇಳ್ತೇವೆ. ಯಾವ ರೀತಿ ವರವನ್ನು ಪಡೆದ ಅಂದರೆ, ಅವನ ಸಂಪತ್ತಿಗೆ ಯಾವತ್ತೂ ಕ್ಷಯ ಅನ್ನೋದೇ ಆಗಲಿಲ್ಲ. ಅದಕ್ಕಾಗಿ ಇವತ್ತಿಗೂ ಕೂಡ ಬಹಳಷ್ಟು ಹಣವಂತರನ್ನ ನಾವು ಕುಬೇರ ಅಂತ ಯಾಕೆ ಕರಿತೀವಿ ಅಂದರೆ, ಕುಬೇರ ಅಕ್ಷತೃತೀಯ ದಿವಸ ಸಂಪತ್ತನ್ನು ಪಡೆದ, ಭಗವಂತನ ಆರಾಧನೆಯನ್ನು ಮಾಡಿ ಸಂಪತ್ತನ್ನು ಪಡೆದಿದ್ದರಿಂದ ಆ ದಿನ ಅಕ್ಷಯವಾದಂಥ ಒಂದು ಸಂಪತ್ತು ಸಿಕ್ತು ಅವನಿಗೆ. ಅದು ಎಂದೂ ಕ್ಷಯ ಆಗಲಿಲ್ಲ. ಅದಕ್ಕಾಗಿ ಕ್ಷಯ ಅಂದ್ರೇನು, ಕಳೆಯೋದು. ಯಾವತ್ತೂ ಅವನ ಸಂಪತ್ತು ಕರಗಲೇ ಇಲ್ಲ. ಅದಕ್ಕಾಗಿ ನಮಗೂ ಕೂಡ ಭಗವಂತನ ಅನುಗ್ರಹ ಸಿಗಲಿ ಅಂಥೇಳಿ ಆ ದಿನ ವಿಶೇಷ ಪೂಜೆಗಳನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನಂತ. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ನೋಡ್ರಿ, ಹೇಳ್ತೀನಿ. ಕುಚೇಲ ಅಂತಂದರೆ ಸುಧಾಮನಿಗೂ ಕೂಡ ಶ್ರೀ ಕೃಷ್ಣದೇವರು ಅಷ್ಟೈಶ್ವರ್ಯವನ್ನು ಕೊಟ್ಟ ದಿನ ಅಕ್ಷಯ ತೃತೀಯ ಆಗಿತ್ತು. ಅದಕ್ಕಾಗಿ ಭಗವಂತ ಆ ದಿನ ನಾವು ಕೂಡ ಅನನ್ಯವಾದ ಭಕ್ತಿಯಿಂದ ಭಗವಂತನ ಒಂದು ಆರಾಧನೆ ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ. ದುಶ್ಯಾಸನ ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿದಾಗ ಶ್ರೀಕೃಷ್ಣ ಆಕೆಗೆ ಅಕ್ಷಯವಾಗಿರುವಂಥ ಸೀರೆಯನ್ನು ದೊರಕಿಸಿದ್ದು ಅದೇ ದಿನ. ಅದಕ್ಕಾಗಿ ಆ ದಿನ ನಮಗೇನೇ ಒಂದು ವರ ಸಿಕ್ಕರೂ ಕೂಡ ಅದು ಅಕ್ಷಯವಾದದ್ದು ಅಂಥೇಳಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇಂತಹ ಶುಭ ಮುಹೂರ್ತಗಳಲ್ಲಿ ಅಳೋದು, ಇನ್ನೊಬ್ಬರಿಗೆ ಸಾಲವಾಗಿ ಕೊಡೋದು, ಸಾಲವನ್ನು ಇಸ್ಕೊಳ್ಳೋದು, ಈ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಸಾಲವನ್ನು ಇಸ್ಕೊಂಡ್ರೆ ಆ ದಿನ ಜೀವನ ಪೂರ್ತಿ ಸಾಲದಲ್ಲೇ ಬದುಕಬೇಕಾಗ್ತದೆ. ಇನ್ನು ಯಾರಿಗಾದರೂ ಕೊಟ್ಟರೂ ಸಹ ಆ ದಿನ ಸಾಲವನ್ನು, ನಿಮ್ಮಲ್ಲಿರುವಂಥ ಹಣವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಯಾವುದೋ ಒಂದು ಶುಭವನ್ನು ಕಳೆದುಕೊಂಡಂತೆ ಅಂಥೇಳಿ. ಅದಕ್ಕಾಗಿ ಸಾಲ ಇಸ್ಕೊಳ್ಳೋದಾಗಲಿ ಸಾಲ ಕೊಡೋದಾಗಲಿ
ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ಆ ದಿನ ಕಣ್ಣಲ್ಲಿ ನೀರು ಹಾಕೋದು, ಅಳೋದು, ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳನ್ನ ಆಡೋದು, ಇನ್ನೊಬ್ಬರ ಹತ್ರ ಜಗಳಕ್ಕೆ ಹೋಗೋದು, ಈ ರೀತಿ ಅಂತಹ ಶುಭ ದಿನಗಳಲ್ಲಿ ಮಾಡಬೇಡ್ರಿ. ಅವು ನಿಮ್ಮ ಜೀವನ ಪೂರ್ತಿ ನೆಮ್ಮದಿಯನ್ನು ಕೆಡಿಸ್ತದೆ. ಅದಕ್ಕಾಗಿ ಅಕ್ಷಯ ತೃತೀಯ ಬಹಳಷ್ಟು ಮಹತ್ವದ್ದು. ಆ ದಿನ ದೇವತಾ ಕಾರ್ಯವನ್ನು ಮಾಡಿರಿ, ಪೂಜೆ ಪುನಸ್ಕಾರ ದಾನ ಧರ್ಮದಲ್ಲಿ ಸಮಯವನ್ನು ಕಳೀರಿ. ನಿಮಗೆ ಜೀವನ ಪೂರ್ತಿ ಕೇವಲ ಒಂದೇ ವರ್ಷ ಮಾತ್ರ ಅಲ್ಲ, ಜೀವನದಲ್ಲಿ ಬರುವಂಥ ಎಷ್ಟೋ ಸಂಕಷ್ಟಗಳು, ಈ ರೋಗ ರುಜಿನಗಳು ಎಲ್ಲವೂ ನಮ್ಮಲ್ಲಿ ಕಳೆದು ಹೋಗ್ತದೆ ಅಂಥೇಳಿ. ಅದಕ್ಕಾಗಿ ಈ ಯಾರಾದರೂ ನಮಗೆ ಮುಹೂರ್ತದ ಬಗ್ಗೆ ಕೇಳ್ತಿರ್ತಾರೆ, ಮುಹೂರ್ತವನ್ನು ತೆಗೆದುಕೊಡ್ರಿ ಅಂಥೇಳಿ. ಈ ಹತ್ತಿರದಲ್ಲಿರುವಂಥ ಅಕ್ಷಯ ತೃತೀಯ ಇಡೀ ದಿನ ಪ್ರತಿಯೊಂದು ಗಳಿಗೆ ಕೂಡ ನಮಗೆ ಶುಭವನ್ನು ತಂದು ಕೊಡೋದಂಥದ್ದು ಅಂಥೇಳಿ. ಇಷ್ಟು ಒಳ್ಳೆಯ ಮುಹೂರ್ತ ನಮ್ಮ ಯಾವತ್ತೂ ಸಿಗುವುದಿಲ್ಲ. ಆದರೆ ಈ ಅಕ್ಷಯ ತೃತೀಯ ಈ ಸಲ ಸೌಭಾಗ್ಯ ಯೋಗದಲ್ಲಿ ಬರಲಿಕ್ಕತ್ತದ. ಈ ಅಕ್ಷಯ ತೃತೀಯ ದಿವಸ ಇಡೀ ದಿವಸ ನಮಗೆ ಅತ್ಯಂತ ಶುಭ. ಆ ದಿನ ಅಕ್ಷರಾಭ್ಯಾಸ ಮಾಡ್ತೇವೆ ಅಂದರೆ, ಮದುವೆ ಮಾಡ್ತೇವೆ ಅಂದರೆ, ಉಪನಯನ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಹೊಸ ವ್ಯವಹಾರ ಆರಂಭವನ್ನು ಮಾಡ್ತೀವಿ ಅಂತಂದರೆ ಎಲ್ಲದಕ್ಕೂ ಸುಹುಮುಹೂರ್ತ ಅಂತಲೇ ಹೇಳ್ತೇನೆ. ಇನ್ನು ವಿಶೇಷವಾಗಿ ಆ ದಿನ ಜನ್ಮ ಜನ್ಮಾಂತರಗಳ ಪಾಪ ದೋಷಗಳನ್ನ ನಿವಾರಿಸುವಂಥ ಗಂಗಾ ಮಾತೆ ಪವಿತ್ರ ನದಿಯಾಗಿ ಭೂಮಿ ಮೇಲೆ ಹರಿಲಿಕ್ಕೆ ಸ್ವರ್ಗದಿಂದ ಇಳಿದು ಬಂದಂತೆ. ಅದು ಅಕ್ಷಯ ತೃತೀಯ ಆಗಿತ್ತು. ಅದಕ್ಕಾಗಿ ಇಂತಹ ಶುಭ ದಿನ ನೀವು ಏನು ಬೇಕಾದರೂ ವಸ್ತುಗಳನ್ನು, ಒಳ್ಳೆಯ ವಸ್ತುಗಳನ್ನ, ಸೌಭಾಗ್ಯಯುತವಾದಂಥ ವಸ್ತುಗಳನ್ನ ಖರೀದಿ ಮಾಡಿರಿ. ಜೀವನ ಪೂರ್ತಿ ನಿಮಗೆ ನೆಮ್ಮದಿಯನ್ನು ತಂದು ಕೊಡ್ತದೆ. ಕೇವಲ ಖರೀದಿ ಮಾತ್ರ ಅಲ್ಲ, ಆ ದಿನ ದಾನಕ್ಕೂ ಬಹಳಷ್ಟು ಮಹತ್ವದ. ನೀವು ಎಂತಹ ವಸ್ತುಗಳನ್ನು ದಾನ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಅವೆಲ್ಲವೂ ಅಕ್ಷಯ ಫಲವನ್ನು ತಂದು ಕೊಡುವಂಥದ್ದು ಅಂತ ಹೇಳ್ತದೆ. ಇನ್ನು ಮೊದಲನೇದಾಗಿ ಏನೇನು ವಸ್ತುಗಳನ್ನು ಆ ದಿನ ನಾವು ಖರೀದಿ ಮಾಡಬೇಕು? ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಮುತ್ತು ರತ್ನ ಹವಳ ಆಗಿರ್ಬೋದು, ಅರಿಶಿನ ಕುಂಕುಮ ಆಗಿರ್ಬೋದು, ಪಟ್ಟೆ ಪಿತಾಂಬರ ಆಗಿರ್ಬೋದು, ಆ ದಿನ ಖರೀದಿಯನ್ನು ಮಾಡ್ಬೋದು. ದೇವತಾ ವಿಗ್ರಹಗಳನ್ನು ಖರೀದಿ ಮಾಡ್ಬೋದು, ಬಾಗಿಲಿಗೆ ತೋರಣವನ್ನು ಖರೀದಿ ಮಾಡ್ಬೋದು. ಆ ದಿನ ಕಬ್ಬಿಣ ವಸ್ತುಗಳನ್ನು ತಪ್ಪಿಯೂ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ. ಕಡ್ಡಿ ಪೆಟ್ಟಿಗೆ, ಉಪ್ಪು, ಈ ರೀತಿ ವಸ್ತುಗಳನ್ನ ಆ ದಿನ ಖರೀದಿ ಮಾಡಬೇಡ್ರಿ. ಇನ್ನು ಒಳ್ಳೆಯ ವಸ್ತುಗಳಾಗಿರ್ಬೋದು, ಪೂಜೆಗೆ ಆಗಿರ್ಬೋದು ಸಮಯವನ್ನು ಹೇಳಿಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ಸೂರ್ಯ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ, ಚಂದ್ರ ಶುಕ್ರನ ಆಧಿಪತ್ಯದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ರೀತಿ ಇರುವಂಥ ವಿಶೇಷ ಯೋಗ ನಮಗೆ ಪ್ರಾಪ್ತಿ ಆಗ್ತಾ ಇದೆ. ಅದನ್ನು ವೃದ್ಧಿ ಯೋಗ ಅಂತ ನಾವು ಕೂಡ ಹೇಳ್ತೇವೆ. ಆ ದಿನ ಮಾಡಿದಂಥ ಶುಭ ಕಾರ್ಯಗಳು ವೃದ್ಧಿಯತ್ತ ನಮ್ಮನ್ನು ಕೊಂಡೊಯ್ತದ ಅಂಥೇಳಿ ಸಮಯವನ್ನು ಹೇಳ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದಿನ ಕುಲದೇವರ ಪೂಜೆ ಮಾಡಿರಿ. ಮತ್ತು ಲಕ್ಷ್ಮೀ ಪೂಜೆ, ಯಾವುದೇ ಪೂಜೆಗಾಗಿರ್ಬೋದು ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವರಿಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 20 ನಿಮಿಷ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಈ ಸಮಯ ಅತ್ಯಂತ ಶ್ರೇಷ್ಠ. ಇನ್ನು 2ನೇ ಮುಹೂರ್ತ 6 ಗಂಟೆ 5 ನಿಮಿಷದಿಂದ 7 ಗಂಟೆ 40 ನಿಮಿಷ. ಇದು 2ನೇ ಮುಹೂರ್ತ ಒಳ್ಳೆಯದ. ಮಧ್ಯದಲ್ಲಿ ಅಂದರೆ 7 ಗಂಟೆ ನಂತರ ನಮಗೆ ರಾಹುಕಾಲ ಬಂದರೂ ಕೂಡ, ಯಾಕಂದರೆ ಆರಂಭ ಒಳ್ಳೆಯದಾಗಿರ್ತದೆ, ಮಧ್ಯದಲ್ಲಿ ಬಂದರೆ ಏನೂ ದೋಷ ಇರುವುದಿಲ್ಲ. ಅದಕ್ಕಾಗಿ ರಾಹುಕಾಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಇನ್ನು 3ನೇ ಮುಹೂರ್ತ 9:30ಯಿಂದ ಅಂದು 9 ಗಂಟೆ 30 ನಿಮಿಷದಿಂದ 10 ಗಂಟೆ 58 ನಿಮಿಷ. ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು, ನಮಗೆ ಪೂಜೆಯ ಪುನಸ್ಕಾರಕ್ಕೆ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ತಂದುಕೊಡ್ತಾ ಇದೆ. ಇನ್ನು ವಿಶೇಷವಾಗಿ ಬೆಳ್ಳಿ ಬಂಗಾರ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಅಂತಿದ್ದರೆ, ಆ ದಿನ ನಿಮಗೆ ವಿಶೇಷ 11 ಗಂಟೆ 30 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೆ ಇದು ಶುಭ ಮುಹೂರ್ತ ಅಂತ ಬಹಳಷ್ಟು ಒಳ್ಳೆಯ ಯೋಗಗಳು. ಕರ್ಕಲಗ್ನ ಪ್ರಾಪ್ತಿಯಾಗ್ಲಿಕ್ಕದ. ಕರ್ಕಲಗ್ನದ ಅಧಿಪತಿ ಚಂದ್ರ ಅಂತ ಹೇಳ್ತೀವಿ. ಮನೆಗೆ ತಂಪನ್ನು ತಂದು ಕೊಡ್ತದೆ, ಶುಭವನ್ನು ತಂದು ಕೊಡ್ತದೆ ಈ ಶುಭ ಲಗ್ನದಲ್ಲಿ. ಇನ್ನೂ ಒಂದು, ಆ ದಿನ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ 4 ಗಂಟೆ 5 ನಿಮಿಷದಿಂದ 6 ಗಂಟೆ 8 ನಿಮಿಷದವರೆಗೆ ತುಲಾಲಗ್ನ ಪ್ರಾಪ್ತಿಯಾಗ್ಲಿಕ್ಕದ. ಇದನ್ನು ನಾವು ವಿಶೇಷ ಲಗ್ನ ಅಂತಲೇ ಹೇಳ್ತೇವೆ. ಆ ದಿನದ್ದು ಬಹಳಷ್ಟು ಒಳ್ಳೆಯದು, ಶುಕ್ರ ಅಧಿಪತಿ ಅಂಥೇಳಿ. ಈ ಲಗ್ನದಲ್ಲಿ ಕೂಡ ನೀವು ವಸ್ತುಗಳನ್ನು ಖರೀದಿ ಮಾಡಬಹುದು. ಇನ್ನು ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಇನ್ನೂ ಒಂದು ಮುಹೂರ್ತ ಪ್ರಾಪ್ತಿಯಾಗಲಿಕ್ಕೆ ವೃಶ್ಚಿಕ ಲಗ್ನ ಅಂತ ಹೇಳ್ತೀವಿ. ಇದಕ್ಕೆ ಮಂಗಳಾಧಿಪತಿ, ಇದು ಕೂಡ ನಮಗೆ ಶುಭವನ್ನು ತಂದು ಕೊಡ್ತದೆ. ಈ ಸಮಯದಲ್ಲಿ ನೀವು ಕೂಡ ಖರೀದಿ ಮಾಡ್ತೀನಿ ಅಂದರೆ ಮಾಡಬಹುದು. ಇನ್ನು ಏನೇ ಶುಭ ಕಾರ್ಯಗಳ, ಭೂಮಿ ಪೂಜೆ ಮಾಡ್ತೀನಿ, ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ತೀನಿ ಅನ್ನೋದಾದರೆ 9:30ಯಿಂದ ಅಂದರೆ 9 ಗಂಟೆ 30 ನಿಮಿಷದಿಂದ 10 ಗಂಟೆ 58 ನಿಮಿಷ ಬಹಳಷ್ಟು ಶುಭ ಯೋಗವನ್ನು ತಂದುಕೊಡ್ತಾ ಇದೆ. ಈ ರೀತಿಯಾಗಿ ಅಕ್ಷಯ ತೃತೀಯ ಮುಹೂರ್ತ ಶುಭ ಸಮಯವನ್ನು ತಿಳಿಸ್ಕೊಟ್ಟೇನಿ.
ಇನ್ನು ಯಾವ ವಸ್ತುಗಳ ಪರ್ಟಿಕ್ಯುಲರ್ ಆಗಿ ಯಾವ ವಸ್ತುಗಳನ್ನ ಖರೀದಿ ಮಾಡಿದರೆ ಏನೇನು ಲಾಭ ಆಗ್ತದೆ, ಯಾವ ವಸ್ತುಗಳ ದಾನ ಮಾಡೋದ್ರಿಂದ ಅತ್ಯಂತ ಶುಭವನ್ನು ತಂದುಕೊಡ್ತದೆ, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನು ಆ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಪ್ರತಿ ವರ್ಷ ಹೇಳ್ಕೊಡ್ತೀನಿ. ಈ ವರ್ಷವೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ. ಮಾಡಿರಿ, ಎಷ್ಟೋ ದಾರಿದ್ರ್ಯದಿಂದ ದೂರ ಆಗ್ತದೆ, ಒಳ್ಳೆಯ ಅಕ್ಷಯ ಫಲ ಪ್ರಾಪ್ತಿ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆ ಈಗಾಗಲೇ ಸಮಯವನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. ಪೂಜಾ ವಿಧಾನವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ತಿಳಿಸ್ಕೊಡ್ತೀನಿ. ಆ ರೀತಿ ಸರಿಯಾಗಿ ಮಾಡಿರಿ, ಎಲ್ಲ ಸಂಕಷ್ಟಗಳ ಮನೆಯಲ್ಲಿರುವಂಥ ದಾರಿದ್ರ್ಯ ದೂರ ಆಗ್ತದೆ. ಈ ರೀತಿಯಾಗಿ ಅಕ್ಷತೃತೀಯ ಮುಹೂರ್ತವನ್ನು ತಿಳಿಸ್ಕೊಟ್ಟೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಅಕ್ಷತೃತೀಯ ಕೆಲವೊಂದು ಶುಭ ವಸ್ತುಗಳ ಖರೀದಿಯವ, ಅಂತಹ ವಸ್ತುಗಳನ್ನು ಯಾಕೆ ನಾವು ಖರೀದಿ ಮಾಡಬೇಕು ಅದನ್ನು ಪೂರ್ಣ ವಿವರಣೆಯೊಂದಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.